ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನೀವೇನಾದರೂ ಜಾಬ್ನ ಹುಡುಕ್ತಾ ಇದ್ದೀರಾ ಅಥವಾ ಯಾವುದಾದ್ರೂ ಜಾಬ್ ಇದ್ದರೆ ತಿಳ್ಕೊಂಡು ಅಪ್ಲೈ ಮಾಡಬೇಕು ಅಂತ ಇದ್ದರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ, ಓಕೆನಾ. ಸೊ ಇನ್ನೂ ನೀವು ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡಕ್ ಬಂದಿರೋದು ಕರ್ನಾಟಕ ತಾಲೂಕು ಪಂಚಾಯತಿ ಆಫೀಸಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ, ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇದು ಯಾವ ಪೋಸ್ಟ್, ಎಷ್ಟು ವೇಕೆನ್ಸಿ ಇದೆ, ಮತ್ತೆ ಏನು ಅಪ್ಲಿಕೇಶನ್, ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಮತ್ತೆ ಏನ್ ಏಜ್ ಲಿಮಿಟ್ ಇದೆ, ಮತ್ತೆ ಕ್ವಾಲಿಫಿಕೇಶನ್ ಎಷ್ಟಿರಬೇಕು, ಫೀಸ್ ಎಷ್ಟು, ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾವುದೇ ಸ್ಕಿಪ್ ಮಾಡದೇನೆ ನೋಡಿ ಸ್ನೇಹಿತರೆ, ಓಕೆನಾ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ, ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ, ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ. ಇನ್ನೂ ನೀವು ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ, ಓಕೆನಾ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಜಾಬ್ ಅಪ್ಡೇಟ್ಸ್ ಬಿಡ್ತಾ ಇರ್ತಾರೆ ಸ್ನೇಹಿತರೆ, ಓಕೆನಾ. ಗೌರ್ಮೆಂಟ್ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಈ ಒಂದು ವೆಬ್ಸೈಟ್ ಚೆಕ್ ಮಾಡ್ಕೊಳ್ಳಿ. DHFWS ಕೊಪ್ಪಳ ರಿಕ್ರೂಟ್ಮೆಂಟ್ ಕರೆದಿರೋದು ಸ್ನೇಹಿತರೆ, ಓಕೆನಾ. ನರ್ಸಿಂಗ್ ಆಫೀಸರ್ಗೆ MBBS ಮೆಡಿಕಲ್ ಆಫೀಸರ್ ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಸೊ ಕರ್ನಾಟಕ ಸರ್ಕಾರ ಉದ್ಯೋಗಗಳಲ್ಲಿ SSLC, PUC, BE, BTech, ಇಂಜಿನಿಯರಿಂಗ್ ಮಾಡಿರೋರು, ಡಿಗ್ರಿ ಮಾಡಿರೋರು ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿಯಲ್ಲಿ ಕರೆದಿರುವಂತ ಪೋಸ್ಟ್ ಸ್ನೇಹಿತರೆ, ಓಕೆನಾ. ಸೊ ಲಾಸ್ಟ್ ಡೇಟ್ ಬಂದು ನಿಮ್ಗೆ 28ನೇ ತಾರೀಕು ಮೇ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಕೊಪ್ಪಳದಲ್ಲಿ ಕರೆದಿರುವಂತಹ ಪೋಸ್ಟ್ ಇದು, ಓಕೆನಾ. ಕೊಪ್ಪಳದಲ್ಲಿ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ನರ್ಸಿಂಗ್ ಆಫೀಸರ್ ಆಗಿ ಅಥವಾ MBBS ಮೆಡಿಕಲ್ ಆಫೀಸರ್, ಪೆಡಿಕ್ರೇಷನ್, ಗೈನಾಲಜಿಸ್ಟ್, ಅನೆಸ್ಥಿಷಿಯಾ ಎಲ್ಲ ಇದು ಈ ಒಂದು ಪೋಸ್ಟ್ ಬಂದು ಮೆಡಿಕಲ್ ರಿಲೇಟೆಡ್ ಸ್ನೇಹಿತರೆ. ಯಾರ್ಯಾರು ಮೆಡಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಇದ್ದೀರಾ ಅವ್ರಿಗೆ ಕರೆದಿದ್ದಾರೆ ಸ್ನೇಹಿತರೆ. 60 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸೊ 60 ಪೋಸ್ಟ್ ಗಳನ್ನ ನೀವು ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ರಿಟರ್ನ್ ಟೆಸ್ಟ್ ಮತ್ತೆ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಆದಷ್ಟು ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ನೀವು ಸೆಲೆಕ್ಟ್ ಆಗಲಿ ಅಂತ ಕೇಳ್ಕೊಳ್ಳೋಣ, ಓಕೆನಾ. ಸೊ ನೋಡಿ, ಯಾವ್ಯಾರಿಗೆ ಏನೇನು ಏಜ್ ಲಿಮಿಟ್ ಇದೆ, ಎಷ್ಟು ಪೋಸ್ಟ್ ಇದೆ ಅಂತ ಹೇಳಿ ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಪೆಡಿಕ್ರೇಷನ್ 2 ಪೋಸ್ಟ್ 45 ವರ್ಷದ ಒಳಗಡೆ ಇರಬೇಕು. ಗೈನಾಲಜಿಸ್ಟ್ ಗೆ 2 ಪೋಸ್ಟ್ ಕರೆದಿದ್ದಾರೆ. 70 ವರ್ಷದ ಒಳಗಡೆ ಇರಬೇಕು. ಅನೆಸ್ಥಿಷಿಯಾ 1 ಪೋಸ್ಟ್, ಓಕೆನಾ. ಹಾಗೆ ಫಿಸಿಷಿಯನ್ 3 ಪೋಸ್ಟ್, MBBS ಮೆಡಿಕಲ್ ಆಫೀಸರ್ 30, ನರ್ಸಿಂಗ್ ಆಫೀಸರ್ 8, ಲ್ಯಾಬೊರೇಟರಿ ಟೆಕ್ನಿಷಿಯನ್ ಆಫೀಸರ್ 3, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಗೆ 7. ಸೊ ಈ ರೀತಿ 18ರಿಂದ ಹಿಡಿದು ನೀವು 70 ವರ್ಷವರೆಗೂ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸೊ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದು ಕೂಡ ಇದೆ ಸ್ನೇಹಿತರೆ, SSLC ಮೇಲೆ ಕೂಡ ಇದೆ. ಸೊ ಹಾಗೆ ನೀವು MBBS ಮಾಡಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ನೋಡಿ, 10th SSLC ಮಾಡಿರುವಂತದ್ದು, ಹೆಲ್ತ್ ಇನ್ಸ್ಪೆಕ್ಟರ್ ಟ್ರೈನಿಂಗ್ ಮಾಡಿರೋರು, ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. 10th, 12th ಅಥವಾ ಡಿಪ್ಲೊಮಾ ಮಾಡಿರೋರು ಲ್ಯಾಬೊರೇಟರಿ ಟೆಕ್ನಿಷಿಯನ್ ಆಫೀಸರ್ಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. BSc ನರ್ಸಿಂಗ್ ಮಾಡಿರೋರು ಅಥವಾ ಡಿಪ್ಲೊಮಾ ಇನ್ ನರ್ಸಿಂಗ್ ಮಾಡಿರೋರು ನರ್ಸಿಂಗ್ ಆಫೀಸರ್ಗೆ ಅಪ್ಲೈ ಮಾಡಬಹುದು. MBBS, DA, DGO, DMO ಈ ರೀತಿ ಹೈಯೆಸ್ಟ್ ಪೊಸಿಷನ್ಸ್ ಮಾಡಿದ್ರೆ ಈ ಒಂದು MBBS ಮೆಡಿಕಲ್ ಆಫೀಸರ್ ಇಂದ ಹಿಡಿದು ಪೆಡಿಕ್ರೇಷನ್ಸ್ ವರೆಗೂ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಇದ್ರದ್ದು ಅಪ್ಲಿಕೇಶನ್ ಫೀಸು ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ ಹಾಗೆ ನೋಡೋದಾದ್ರೆ ನಿಮ್ಗೆ ಏನೇನು ಪ್ರೂಫ್ ಬೇಕು, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ನಿಮ್ಮ ಫೋಟೋ ಬೇಕಾಗಿರುತ್ತೆ, ಸಿಗ್ನೇಚರ್ದು ಫೋಟೋ ಬೇಕಾಗಿರುತ್ತೆ, ID ಪ್ರೂಫ್ಸ್ ಬೇಕಾಗಿರುತ್ತೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ. ಹಾಗೆ ಎಜುಕೇಶನ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ ಸ್ನೇಹಿತರೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್ ಗಳು ಬೇಕಾಗಿರುತ್ತೆ. ಅದಾದ ನಂತರ ನೀವು ಏನಾದ್ರೂ ಈ ಒಂದು ಏನು ಕ್ಯಾಸ್ಟ್ ಇನ್ಕಮ್ ಮತ್ತೆ ನಿಮ್ಮ ಯಾವ್ದಾದ್ರು ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಆ ರೀತಿ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ಈ ಒಂದು ಲಾಸ್ಟ್ ಡೇಟ್ ಬಂದು ನಿಮ್ಗೆ 28 ಮೇ ಇದೆ ಅಂತ ಹೇಳ್ಬಿಟ್ಟು ನೀವು ವೇಟ್ ಮಾಡಬೇಡಿ ಸ್ನೇಹಿತರೆ. ಈಗಲೇ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಸರ್ವರ್ ಡೌನ್ ಇರಬಹುದು ಸ್ನೇಹಿತರೆ, ಓಕೆನಾ. ಸರ್ವರ್ ಡೌನ್ ಇತ್ತು ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ 2 ಅವರ್ 3 ಅವರ್ ಕುತ್ಕೊಂಡ್ರು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಆಗಲ್ಲ. 10 ನಿಮಿಷದ ಕೆಲಸದಲ್ಲಿ ನೀವು 2 ಅವರ್ 3 ಅವರ್ ವೇಸ್ಟ್ ಮಾಡ್ತೀರಾ. ಸೊ ಅದೊಂದು ಟೆನ್ಷನ್ ಇರುತ್ತೆ. ಹಾಗೆ ಅಪ್ಲೈ ಆಗುತ್ತೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಏನ್ ಹೇಳ್ತೀನಿ, ಈಗಲೇ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಓಕೆನಾ. ಸೊ ನೋಟಿಫಿಕೇಶನ್ ಫಸ್ಟ್ ನೋಡಿ ಸ್ನೇಹಿತರೆ. ಯಾವುದೇ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ
ಫಸ್ಟ್ ನೋಟಿಫಿಕೇಶನ್ ನೋಡಿ ಸ್ನೇಹಿತರೆ, ಓಕೆನಾ. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಿಂದ ಕರೆದಿರುವಂತದ್ದು, ಓಕೆನಾ. ಖಾಲಿ ಇರುವ ಹುದ್ದೆಗಳು, ಓಕೆ, ಇದಿಷ್ಟು ಹುದ್ದೆಗಳನ್ನ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇದಿಷ್ಟರಲ್ಲಿ ನೀವು 10ನೇ ಕ್ಲಾಸಿಂದ ಹಿಡಿದು MBBS ಮಾಡಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡೋದು. ಸೊ ಚಿಕ್ಕ ಮಕ್ಕಳ ತಜ್ಞರು, ಸ್ತ್ರೀ ರೋಗ ತಜ್ಞರು, ಈ ರೀತಿ ಪ್ರತಿಯೊಂದು ಇದಕ್ಕೆ ಕರೆದಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ ಯಾರಿಗೆ ಎಷ್ಟೆಷ್ಟು ಇರಬೇಕು ಅಂತ ಹೇಳ್ಬಿಟ್ಟು ಕೂಡ ಇದೆ ಸ್ನೇಹಿತರೆ. ಸೊ ಅವರು ಏನು ನೀವು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಅನ್ಕೊಂಡಿದ್ದೀರಾ, ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ, ಓಕೆನಾ. ಸೊ ಹಾಗಾಗಿ ನಿಮ್ಗೆ ಈ ಒಂದು ಕೆಲಸ ತುಂಬಾ ಉಪಯೋಗಕಾರಿ ಆಗುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ ಇದರಲ್ಲಿ ನಿಮ್ಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಕಲ್ಯಾಣ ಕರ್ನಾಟಕ 6, ಉಳಿದ ಮೂಲ ಹುದ್ದೆ 2 ಅಂತ ಕೊಟ್ಟಿದ್ದಾರೆ. ಯಾರಿಗೆ ಇದು? ಶಿಕ್ಷಣಾಧಿಕಾರಿಗಳು, ಓಕೆನಾ. ಸೊ ಡಿಪ್ಲೊಮಾ ಇನ್ ನರ್ಸಿಂಗ್ ಮಾಡಿರುವಂತವ್ರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. BSc ನರ್ಸಿಂಗ್ ಮಾಡಿರುವಂತವ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಅದೇ ರೀತಿ ಪ್ರತಿಯೊಂದು ಹುದ್ದೆಗಳಿಗೆ ಇಲ್ಲಿ ಕರೆದಿದ್ದಾರೆ. ಸೊ ಇದ್ರದ್ದು ಫುಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಸೊ ಹಾಗೆ ಈ ಒಂದು ಅಪ್ಲೈ ಆನ್ಲೈನ್ ಅಂತ ಏನಿದೆ ಇದನ್ನ ಓಪನ್ ಮಾಡಿದ್ರೆ ಸಾಕು, ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಡೀಟೇಲ್ಸ್ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಹುದ್ದೆಗೋಸ್ಕರ ನಿಮ್ಗೆ ಪೋಸ್ಟ್ ಡೀಟೇಲ್ಸ್ ಅಂತ ಏನಿದೆ ಇಲ್ಲಿ ಬಂದು ಕೊಪ್ಪಳ ಅಂತ ಇರುತ್ತೆ, ಪೋಸ್ಟ್ ಅಪ್ಲೈಡ್ ಫಾರ್ ಅಂತ ಏನಿದೆ ಇಲ್ಲಿ ಬಂದು ನೀವು ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಸೊ ಯಾವ ಪೋಸ್ಟ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು, ಓಕೆನಾ. ಅಪ್ಲಿಕೇಶನ್ ಡೀಟೇಲ್ಸ್ ಬಂದ್ಬಿಟ್ಟು ನಿಮ್ಮ ನೇಮು, ಫಾದರ್ ನೇಮು, ಜೆಂಡರ್ ಮತ್ತೆ ಡೇಟ್ ಆಫ್ ಬರ್ತ್ ಹಾಕ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಅದಾದ ನಂತರ ರಿಸರ್ವೇಶನ್, ಏನ್ ರಿಸರ್ವೇಶನ್ ನಾನು ಹೇಳೋದನ್ನ, ಏನೇನಾದ್ರೂ ರಿಸರ್ವೇಶನ್ಸ್ ಇತ್ತು ಅಂದ್ರೆ ಅದೊಂದು ಸರ್ಟಿಫಿಕೇಟ್ ನಿಮಗೆ ಬೇಕಾಗಿರುತ್ತೆ. ಆ ಒಂದು ಸರ್ಟಿಫಿಕೇಟ್ ಪ್ರಕಾರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಬಂದು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಯ್ತು ಯಾವ ಕ್ಯಾಟಗರಿ ಬೀಳ್ತೀರಾ ಅಂತ. ಮತ್ತೆ ಇಲ್ಲಿ ನೀವು ರೂರಲ್, ಕನ್ನಡ ಮಾಧ್ಯಮದವರ, ಎಕ್ಸ್ ಸರ್ವಿಸ್ ಮೆನ್, ಅಂಗವಿಕಲರ, ಮಹಿಳೆಯರ, ಟ್ರಾನ್ಸ್ಜೆಂಡರ ಅಥವಾ ಯೋಜನೆ ನಿರಾಶ್ರಿತರ, ಈ ರೀತಿ ಪ್ರತಿಯೊಂದನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಓಕೆನಾ. ಈ ಒಂದು ಚೆಕ್ ಬಾಕ್ಸ್ ನ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಎರಡಿದ್ರು ಕೂಡ ಚೆಕ್ ಮಾಡಬಹುದು. ಸೊ ಗ್ರಾಮೀಣ ಆಗಿದ್ದು ಮತ್ತೆ ಕನ್ನಡ ಮಾಧ್ಯಮ ಆಗಿರ್ಬೋದು ಅಥವಾ ಒಮ್ಮೆನೂ ಆಗಿರ್ಬೋದು, ಈ ರೀತಿ ಚೆಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ, ಓಕೆನಾ. ಹಾಗೆ ಮೊಬೈಲ್ ನಂಬರ್ ಕರೆಕ್ಟ್ ಆಗಿರೋದು ಕೊಡಿ ಸ್ನೇಹಿತರೆ. ಮೊಬೈಲ್ ನಂಬರ್, ಇಮೇಲ್ ಐಡಿ ಪಕ್ಕಾ ಕಂಪಲ್ಸರಿ ಹೇಳ್ತಿದ್ದೀನಿ, ಕರೆಕ್ಟ್ ಆಗಿ ಕೊಟ್ರೇನೆ ನಿಮ್ಗೆ ಮೆಸೇಜ್ ಅಥವಾ ಇಮೇಲ್ ಐಡಿಯಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಯಾವಾಗ ಎಕ್ಸಾಮು ಏನ್ ಕತೆ ಅಂತ ಹೇಳ್ಬಿಟ್ಟು, ಓಕೆನಾ. ನೀವು ಕರೆಕ್ಟ್ ಆಗಿ ಕೊಟ್ಟಿಲ್ಲ, ತಪ್ಪಾಗಿ ಕೊಟ್ರಿ ಅಂತ ಹೇಳಿದ್ರೆ ಅದು ಯಾವ ನಂಬರ್ ಕೊಟ್ಟಿರ್ತೀರೋ ಆ ನಂಬರ್ಗೆ ಮಾತ್ರ ಹೋಗುತ್ತೆ ಅದು, ಓಕೆನಾ. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದೀನಿ, ದಯವಿಟ್ಟು ಕರೆಕ್ಟ್ ಆಗಿರೋ ನಂಬರ್ನ ಕೊಟ್ಟು ನಿಮ್ಮ ಒಂದು ಪೋಸ್ಟ್ ಅಪ್ಲೈ ಮಾಡೋ ಟೈಮಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು 2 ಸತಿ ಅಲ್ಲ 3 ಸತಿ ಚೆಕ್ ಮಾಡ್ಬಿಟ್ಟು ನೀವು ಸಬ್ಮಿಟ್ ಮಾಡಿ ಸ್ನೇಹಿತರೆ, ಓಕೆನಾ. ಸೊ ಅದಾದ ನಂತರ ನೀವು ಎಜುಕೇಶನ್ ಕ್ವಾಲಿಫಿಕೇಶನ್ ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೊಡ್ಬೋದಾಗಿರುತ್ತೆ ಸ್ನೇಹಿತರೆ. ಸೊ ಮಾರ್ಕ್ಸ್, CGPA ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಕೊಂಡು ನಿಮ್ಮ ಮಾರ್ಕ್ಸ್ ಗಳ ಡೀಟೇಲ್ ಬಗ್ಗೆ ಫುಲ್ ಫಿಲ್ ಅಪ್ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗೆ ನಿಮ್ಮ ನೋಡಿ ಲೋಕಲ್ ಕ್ಯಾಂಡಿಡೇಟ್ಸ್ ಆಫ್ ಹೈದರಾಬಾದ್ ಕರ್ನಾಟಕ ರೀಜನ್ 371J ಏನು ನಿಮ್ದು ಹೈದರಾಬಾದ್ ಕರ್ನಾಟಕ ರೀಜನ್ ಇರುತ್ತೆ, ಅದು ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳಿದ್ರು. ಇತ್ತು ಅಂದ್ರೆ ಇದನ್ನ ಬರಿಬೇಕಾಗಿರುತ್ತೆ, ಇಲ್ಲ ಅಂತ ಹೇಳಿದ್ರೆ ಏನು ಬರೆಯೋದಿಲ್ಲ. ಸೊ ಅದ ನಂತರ ನಿಮ್ಮ ಫೋಟೋಗಳನ್ನ ಮತ್ತೆ ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆ. ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೂಡ ಇಲ್ಲಿ PDF ಮಾಡಿ ಅಪ್ಲೈ ಮಾಡ್ಬೇಕಾಗುತ್ತೆ. ಸಿಂಗಲ್ PDF ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗುತ್ತೆ. ಸೊ SSLC ಮಾರ್ಕ್ಸ್ ಕಾರ್ಡ್, ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಮಾರ್ಕ್ಸ್ ಕಾರ್ಡ್ ಇದ್ರೆ ಅದು, ಮತ್ತೆ ಕ್ಯಾಸ್ಟ್ ಇನ್ಕಮ್, 371J, ಪ್ರತಿ ಒಂದು ಸರ್ಟಿಫಿಕೇಟ್ಸ್ ಒಂದು PDF ಅಲ್ಲಿ ಮಾಡಿ ಅದನ್ನ ನೀವು ಇಲ್ಲಿ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇಲ್ಲಿ ಬಂದು ನೀವು ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇರೋದು. ಸೊ ಎಸ್ ಅಂತ ಕೊಟ್ಟು ಇಲ್ಲ ಅಗ್ರಿ ಕೊಟ್ಟು ನೀವು ಪೋಸ್ಟ್ ನ ಕಳಿಸಬಹುದಾಗಿರುತ್ತೆ, ಓಕೆನಾ. ಸೊ ಪೋಸ್ಟ್ ನ ಕಳಿಸ್ಬಿಟ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋದಾಗಿರುತ್ತೆ, ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್ ನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಓಕೆನಾ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಸೊ ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಧನ್ಯವಾದಗಳು.